ಅಂಬಿಕಾ, ನೀನು ಹೋಗಿ ವರ್ಷ ಆಯಿತು. ಇಷ್ಟು ದಿನದಲ್ಲಿ ಮೊದಲನೇ ಸಲ ನೀನೆಲ್ಲೋ ಇಲ್ಲೇ ಇದೆಯಾ ಅನ್ನೋ ಫೀಲ್ ಆಗ್ತಾ ಇದೆ. ಅದು ಆ ದುರ್ಗನಿಂದ. ಅದ್ಯಾಕೋ ಆ ದುರ್ಗನ್ ನೋಡಿದಾಗೆಲ್ಲ ನಿನ್ನ ನೆನಪು ತುಂಬ ಬರುತ್ತೆ. ಒಂದಂತೂ ನಿಜ, ದುರ್ಗ ಒಳಗೆ ನೀನು ನೆರಳಿದೆ ಅಂತ ನನಗನ್ನಿಸ್ತಾ ಇದೆ. ನೀನು ಹೋದ್ಮೇಲೆ ಶರತ್ ಎಷ್ಟು ಒಂಟಿ ಆದ ಅಂತ ನಾನು ಹತ್ತಿರದಿಂದ ನೋಡಿದ್ದೀನಿ. ಎಲ್ರಿಗೂ ನಗು ಕಾಣುತ್ತೆ, ಆದರೆ ಅದ್ರ ಹಿಂದಿನ ನೋವನ್ನ ನಾನು ನೋಡಿದ್ದೀನಿ. ಅವನ ಮೌನ ಕೆಲವರಿಗೆ ವಿಚಿತ್ರ ಅನ್ನಿಸ್ಬೋದು, ಆದರೆ ಅದ್ರ ಹಿಂದೆ ಆಡಕ್ಕಾಗ್ದಲ್ಲಿರೋ ಎಷ್ಟು ಮಾತಿದೆ ಅಂತ ನನಗೆ ಗೊತ್ತಿದೆ. ನೀನು ಹೋದ್ಮೇಲೆ ಮೊದಲನೇ ಸಲ ಶರತ್ತು ಇಷ್ಟೊಂದು ಮಾತಾಡೋದನ್ನ ಕೇಳ್ತಾ ಇದ್ದೀನಿ. ದುರ್ಗನ್ ಜೊತೆ ಅವ್ನು ಮಾತಾಡ್ಬೇಕಾರೆ ಹಳೆ ಶರತ್ ಸಿಗ್ದಷ್ಟು ಖುಷಿ ಆಗ್ತಾ ಇದೆ. ನೀನು ಹೋದ್ಮೇಲೆ ನಗುನೇ ಮರ್ತಿದ್ದ, ಈಗ ನಗದನ್ನ ಕಲ್ತಿದ್ದಾಳೆ. ನಿಜವಾಗ್ಲೂ ಹೇಳ್ತೀನಿ ಅಂಬಿಕಾ, ನಿನಗೊಬ್ಳು ತಂಗಿ ಇದ್ದಿದ್ರೆ ಇದೇ ಥರ ಇರ್ತಿದ್ಲು ಅಂತ ಅನ್ಸುತ್ತೆ. ತಂಗಾಳಿ ಥರ ಬಂದು ತಂಗಾಳಿ ಥರನೇ ಹೊರಟೋದ್ಲು. ಆದರೆ ಅವಳು ಮಾಡಬೇಕಾಗಿರೋ ಕೆಲಸ ಇನ್ನೂ ಬಾಕಿ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೆ ಈ ಕೆಲಸಕ್ಕೆ ದುರ್ಗಾನೇ ಸರಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಾನು ಇಡ್ತಿರೋ ಹೆಜ್ಜೆ ಸರಿ ಇದೆ ಅಲ್ವಾ ಅಂಬಿಕಾ?